ಇವತ್ತು ಡಯಟ್ ಇದ್ದು 2ನೇ ದಿವಸ. ಮಾರ್ನಿಂಗ್ ಡ್ರಿಂಕ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಎದ್ದು ಫ್ರೆಶ್ ಅಪ್ ಎಲ್ಲ ಆಯಿತು. ಏನೀಗ 7:30ಗೆ ಲೈವ್ ವರ್ಕೌಟ್ ಇದೆ. ಅದಕ್ಕೂ ಮೊದಲು ಮಾರ್ನಿಂಗ್ ಡ್ರಿಂಕ್ ಮಾಡ್ತೇನೆ. ಒಂದು ಗ್ಲಾಸ್ ನೀರು ಕೂಡ ಕುಡಿಬೇಕು. ವರ್ಕೌಟಿಗೆ ಮೊದಲೇ ಇಲ್ಲಿ ನೋಡಿ ಬಾದಾಮಿ ನೆನೆಸಿಕೊಂಡಿದ್ದೇನೆ. ಇದನ್ನು ತಿನ್ನಬೇಕು. ಇದು ತಿಂದಾದ್ಮೇಲೆ ವರ್ಕೌಟ್ ಮಾಡುವಂಥದ್ದು. ಬೆಳಗ್ಗೆ ಮೊದಲಿಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಫಾಸ್ಟನ್ನು ಬ್ರೇಕ್ ಮಾಡಲಿಕ್ಕೆ ನಾವು ನಟ್ಸ್ ಎಲ್ಲ ತಿನ್ನೋದು ಒಳ್ಳೆಯದು, ಬಾದಾಮಿ ಎಲ್ಲ. ಹಾಗೆ ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿ ಇವತ್ತು ಮಾರ್ನಿಂಗ್ ಡ್ರಿಂಕ್ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಇದು ಕೂಡ ನಮಗೆ ಬ್ಲೋಟಿಂಗ್ ಆದಾಗೆ, ಗ್ಯಾಸ್ಟ್ರಿಕ್ ಆಗದ ಹಾಗೆ ಎಲ್ಲ ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದೀಗ ಚೆನ್ನಾಗಿ 2 ನಿಮಿಷ ಕುದೀರಿ. ಅಷ್ಟರೊಳಗೆ ನಾನು ಬಾದಾಮಿ ಬಿಡಿಸ್ಕೊಂಡು ತಿಂತೇನೆ. ಫಸ್ಟ್ ಪ್ಲೈನ್ ವಾಟರ್ ಸ್ವಲ್ಪ ಉಗುರು ಬಿಸಿ ಮಾಡ್ಕೊಂಡಿದ್ದೇನೆ. ಈಗ ಚಳಿ ಉಂಟಲ್ಲ, ತಣ್ಣಗೆ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಇಲ್ಲಾಂದರೆ ನಾನು ತಣ್ಣಗೆ ನೀರು ಬೆಳಿಗ್ಗೆ 1 ಗ್ಲಾಸ್ ಕುಡಿತಾ ಇದ್ದೆ. ಚಳಿ ಸ್ಟಾರ್ಟ್ ಆಗಿದೆ ಈಗ. ಸೊ ಒಂದು ಪ್ಲೈನ್ ವಾಟರ್ ಎದ್ದ ತಕ್ಷಣ. ನೀರೆಲ್ಲ ಕುಡ್ದಾದ್ಮೇಲೆ ನೆಕ್ಸ್ಟ್ ವೆಯ್ಟ್ ಬೇಕಾದ್ರೆ ಚೆಕ್ ಮಾಡ್ಬೋದು ನೀವು, ಫ್ರೆಶ್ ಅಪ್ ಆಗಿ ಬಂದ ಕೂಡಲೇ ನೀರು ಕುಡಿಯೋ ಮೊದಲು. ಆಮೇಲೆ ಇಲ್ಲಿ ನಾನಿವತ್ತು ನೀರು ಕುಡಿದ ಮೇಲೆ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ಮಾರ್ನಿಂಗ್ ಡ್ರಿಂಕ್ ಮಾಡಿದೆ. ಬೇರೆ ಡಿಟಾಕ್ಸ್ ಜ್ಯೂಸು ಅಂಥದ್ದೆಲ್ಲ ನೆಕ್ಸ್ಟ್ 30 ದಿವಸಗಳಲ್ಲಿ ನಾನು ಮಾಡ್ತಾ. ಫ್ರೆಂಡ್ಸ್, ಇವತ್ತು ನೋಡಿ ಮಾಮೂಲಿ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಇದು ಮರುದಿವಸ ಬೆಳಿಗ್ಗೆ ತೋರಿಸ್ತಾ ಇರೋದು. ಈಗ ಇಡ್ಲಿಗೆ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು, ಮಾಮೂಲಿ ಇಡ್ಲಿ ಹಿಟ್ಟು ಇದು, ಅಕ್ಕಿ ಮತ್ತು ಉದ್ದಿನ ಬೇಳೆ, ಬೇರೆ ಏನೂ ಇಲ್ಲ. ಇದನ್ನು ಬೇಯಿಸ್ಕೊಂಡು ಆಮೇಲೆ ಸಿಗ್ತೇನೆ. ಬೇಯಲಿಕ್ಕಿಡುವ. ಇಡ್ಲಿಗೆ ನೋಡಿ ದಾಲ್ ಹಾಕಿ ಟೊಮೆಟೊ ಈರುಳ್ಳಿ ಅಷ್ಟೇ, ತರಕಾರಿ ಇಡ್ಲಿಗೊಂದು ರುಚಿಯಾದಂತಹ ತೊಗರಿಯನ್ನ ಹಾಕಿ ಮಾಡಿದಂತಹ ಸಾಂಬಾರನ್ನ ಮಾಡ್ತಾ ಇದ್ದೇನೆ. ಈ ರೀತಿ ತೊಗರಿ ಹಾಕಿ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರೀತಿಯ ಬ್ರೇಕ್ಫಾಸ್ಟ್ ಆಗುತ್ತೆ, ಪ್ರೋಟೀನ್ ರಿಚ್. ಹಾಗಾಗಿ ಚಟ್ನಿ ಮತ್ತೆ ಇಡ್ಲಿ ತಿನ್ನುವ ಬದಲಾಗಿ ನೀವು ಈ ತರ ತೊಗರಿ ಬೇಳೆನೆ ಹಾಕೊಂಡು ಇಡ್ಲಿಯನ್ನ ತಿಂದ್ರೆ ತುಂಬಾನೇ ಒಳ್ಳೇದು. ತೊಗರಿ ಬೇಳೆ ಇತ್ತು ಏನಾದ್ರೂ ಸಾಂಬಾರೆಲ್ಲ ಮಾಡ್ಕೊಂಡು. ಸಾಂಬಾರ್ ಮಾಡುವಾಗ ಆಲೂಗಡ್ಡೆ ಎಲ್ಲ ಯೂಸ್ ಮಾಡಬೇಡಿ. ಟೊಮೆಟೊ ಮತ್ತೆ ಈರುಳ್ಳಿ ಮಾತ್ರ ಇಲ್ಲಿ ಯೂಸ್ ಮಾಡಿದ್ದೇನೆ ನಾನು. ಆಲೂಗಡ್ಡೆ ಯಾಕೆಂದ್ರೆ ಸ್ವಲ್ಪ ವೆಯ್ಟ್ ಗೇನ್ ಆಗ್ತದೆ ಅದು. ಒಂದೇನಾದ್ರೂ ಹಾಕೊಳ್ಬಹುದು, ತೊಂದರೆ ಇಲ್ಲ. ಆದ್ರೂ ಸಹ ಆಲೂಗಡ್ಡೆಯನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ಆಮೇಲೆ ಅದು ನಿಮಗೆ ಫುಡ್ ಗ್ಯಾಸ್ಟ್ರಿಕ್ ಆಗೋದು ಅಂತದೆಲ್ಲ ಸ್ಟಾರ್ಟ್ ಆಗ್ತದೆ. ನೋಡಿ, ಇಲ್ಲಿ ಮಲ್ಲಿಗೆ ಇಡ್ಲಿ ರೆಡಿ ಆಯ್ತು. ಇದನ್ನೆಲ್ಲ ಈಗ ಸರ್ವ್ ಮಾಡ್ಕೊಳ್ಳುವ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ, ಸಾಫ್ಟ್ ಆಗಿ ಬಂದಿದೆ. 3 ಇಡ್ಲಿಯನ್ನ ನಾನಿಲ್ಲಿ ತಿಂದಿದ್ದೇನೆ ಇವತ್ತು. ಜಾಸ್ತಿ ಯಾವಾಗ್ಲೂ ಇಡ್ಲಿಯನ್ನ ಮಾಡ್ಕೊಳ್ಬೇಡಿ. ಯಾಕೆಂತ ಹೇಳಿದ್ರೆ ಅಕ್ಕಿ ಅಲ್ವಾ, ಅಕ್ಕಿ ಮತ್ತೆ ಉದ್ದಿನ ಬೇಳೆ ಡೈಲಿ ಇದು ಡಯಟ್ ಅಲ್ಲಿ ಆಗ್ಬೋದು ಅಂತ ಹೇಳಿ ಕಂಟಿನ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾನೇ ಸಾಫ್ಟ್ ಆಗಿ ಬಂದಿದೆ, ಹತ್ತಿಯ ಹಾಗೆ ಮೃದುವಾಗಿ ಬಂದಿದೆ ಇಡ್ಲಿ. ಯಾವಾಗಾದ್ರೂ ಒಮ್ಮೆ, ವಾರಕ್ಕೊಮ್ಮೆ ಎಲ್ಲ ನೀವು ಇಡ್ಲಿಯನ್ನ ಮಾಡ್ಕೊಂಡು ಬ್ರೇಕ್ಫಾಸ್ಟ್ಗೆ ತಗೊಳ್ಬಹುದು. ಕಂಟಿನ್ಯೂಸ್ ಆಗಿ ಬೇಡ ಡಯಟ್ ಅಲ್ಲಿ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದೇ ರೀತಿಯಲ್ಲಿ ಬೇರೆ ಬೇರೆ ದಾಲ್, ತೊಗರಿಬೇಳೆ ಆ ಥರ ಕೆಲವು ಹೈ ಪ್ರೋಟೀನ್ ವಸ್ತುಗಳನ್ನು ಹಾಕೊಂಡು ಇಡ್ಲಿ ಮಾಡ್ಬೋದು. ನೆಕ್ಸ್ಟ್ ರೆಸಿಪಿ ಅದನ್ನು ಅಪ್ಲೋಡ್ ಮಾಡ್ತೇನೆ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಇದಕ್ಕೆ ಈ ರೀತಿ ಸಾಂಬಾರ್ ಹಾಕೊಂಡು ತಿನ್ನಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿತ್ತು. ಇದಾಗಿತ್ತು ನನ್ನ 2ನೇ ದಿವಸದ ಡಯಟ್ ಅಲ್ಲಿ ಮಾಡಿದಂತಹ ಬ್ರೇಕ್ಫಾಸ್ಟ್. ಹಾಗೆ ಚಹಾ ಕೂಡ ತಗೊಂಡಿದ್ದೇನೆ. ಸ್ವಲ್ಪ ಮೊಸರು ಕೂಡ ಹಾಕೊಂಡು ತಿಂದಿದ್ದೇನೆ. ಮೊಸರು ಕೂಡ ಹೈ ಪ್ರೋಟೀನ್. ನಮ್ಮ ಡಯಟ್ ಅಲ್ಲಿ ನಾವು ಹೈ ಪ್ರೋಟೀನ್ ಅನ್ನ ಇನ್ಕ್ಲೂಡ್ ಮಾಡೋದ್ರಿಂದ ವೆಯ್ಟ್ ಲಾಸ್ ತುಂಬಾನೇ ಈಸಿಯಾಗಿ ಆಗ್ತದೆ. ಹಾಗೆ 11 ಗಂಟೆ ಅಷ್ಟೊತ್ತಿಗೆ ಮಾಮೂಲಿ ಒಂದು ಬಾಳೆಹಣ್ಣು, ಮನೆಯಲ್ಲಿ ಯಾವುದು ಫ್ರೂಟ್ ಇರ್ತದೆ ಅದನ್ನ ತಗೊಳ್ಳೋದು. ಹಾಗೆ ನೆಕ್ಸ್ಟ್ ಲಂಚ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ 1 ಕಪ್ ಅಷ್ಟು, ಒಂದು ಬೌಲ್ ಅಷ್ಟು, ಸಣ್ಣ ಬೌಲಲ್ಲಿ 1 ಬೌಲ್ ಅಷ್ಟು ಗೋಧಿ ಹುಡಿ ಮತ್ತೆ ಒಂದು ಸ್ವಲ್ಪ 2 ರಿಂದ 3 ಚಮಚದಷ್ಟು ಕಡಲೆ ಹುಡಿ ಹಾಕಿ ಚಪಾತಿ ಹಿಟ್ಟಿನ ತರ ಕಲಸ್ಕೊಂಡು ಚಪಾತಿ ಮಾಡ್ಕೊಂಡಿದ್ದೇನೆ.
ಅದನ್ನು ಮಾಡುವಂಥದ್ದು ತೋರಿಸಲಿಲ್ಲ, ರೆಸಿಪಿ ಕೂಡ ಹಾಗೆ. ಮಧ್ಯಾಹ್ನ ಸೋಯಾ ಮತ್ತು ಕಾಲಿಫ್ಲವರ್ ಹಾಕಿಕೊಂಡು ಒಂದು ಪಲ್ಯ ಥರ, ಸಬ್ಜಿ ಥರ, ಮಸಾಲೆ ಕರಿ ಥರ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ನೀರುಳ್ಳಿ, ಟೊಮೆಟೊ, ಕರಿಬೇವು ಎಲ್ಲ ಹಾಕ್ಕೊಂಡು ಆಮೇಲೆ ಸೋಯಾವನ್ನು ಬೇಯಿಸಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ಸಫೋಲಾ ಅವರದ್ದು ಸೋಯಾ ಚಂಕ್ಸ್ ತಗೊಂಡಿದ್ದೇನೆ. ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಬರ್ತದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ತಗೊಳ್ಳೋದಾದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ತುಂಬಾ ಅಂದರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೂಡ ಇದೆ, ಹೈ ಪ್ರೋಟೀನ್. ಹಾಗೆ ಥೈರಾಯ್ಡ್ ಇದ್ದವರು ಈ ಸೋಯಾವನ್ನು ಅವಾಯ್ಡ್ ಮಾಡಿ, ಕಾಲಿಫ್ಲವರ್ ಕೂಡ ಅವಾಯ್ಡ್ ಮಾಡಿ. ನಾನಿಲ್ಲಿ ಇದೇ ಪ್ರತಿಯೊಂದು ಡಯಟಲ್ಲಿ ಕೂಡ ಥೈರಾಯ್ಡ್, PCOD ಇದ್ದವರು ಯಾವ ರೀತಿ ಡಯಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೇನೆ. ಇಲ್ಲಿ ಲಂಚಿಗೆ 1 ಚಪಾತಿ, 1 ಇಡ್ಲಿ ಹಾಗೆ ಪಲ್ಯವನ್ನ ಮಾಡ್ಕೊಂಡಿದ್ದೇನೆ. ಹಾಗೆ PCOD ಇದ್ದವರು ಮೊಸರನ್ನ ಅವಾಯ್ಡ್ ಮಾಡಿ, ಹಾಗೆ ಥೈರಾಯ್ಡ್ ಇದ್ದವರು ಸೋಯಾ ಮತ್ತೆ ಕಾಲಿಫ್ಲವರ್ ಅನ್ನ ಅವಾಯ್ಡ್ ಮಾಡಿ, ನೀವು ಅದರ ಬದಲಾಗಿ ಪನ್ನೀರ್ ಸಬ್ಜಿಯನ್ನ ಇವರು ಮಾಡ್ಕೊಳ್ಬಹುದು. ಯಾರು ಥೈರಾಯ್ಡ್ ಇದ್ದವರು ಪನ್ನೀರ್ ಹಾಕೊಂಡು ಸಬ್ಜಿ ಅಥವಾ ಬೇರೆ ಯಾವ್ದಾದ್ರು ನೀವು ಪಲ್ಯ ಏನಾದ್ರು ಮಾಡೋದಾದ್ರೆ ಮಾಡ್ಕೊಳ್ಬಹುದು. ಆದಷ್ಟು ದಾಲ್ ಆ ತರ ಮಾಡ್ಕೊಳ್ಬಹುದು. ಈ ಹಾಲಿನ ಉತ್ಪನ್ನಗಳನ್ನ ಜಾಸ್ತಿಯಾಗಿ PCOD ಇದ್ದವರು ಯೂಸ್ ಮಾಡಬಾರ್ದು. ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್. ಇಲ್ಲಿ ದಾಲ್ ಕೂಡ ಹಾಕೊಳ್ತಾ ಇದ್ದೇನೆ. ದಾಲ್ ಅಂತ ಹೇಳಿದ್ರೆ ತೊಗರಿ ಎಲ್ಲ ಹಾಕಿ ಮಾಡಿದ್ದೆಲ್ಲ ಬೆಳಿಗ್ಗೆ ಇಡ್ಲಿಗೆ ಸಾಂಬಾರು, ಅದನ್ನೇ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೂಡ ಆಡ್ ಮಾಡಿದ್ದೇನೆ, ತೊಗರಿಬೇಳೆ ಕೂಡ ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕಡಲೆ ಹುಡಿಯನ್ನ ಕೂಡ ಕಲಸಿ ಈ ದಾಲಿಗೆ ನಾನು ಸೇರಿಸ್ಕೊಂಡಿದ್ದೇನೆ. ಫೈಬರಿಗೆ ಇಲ್ಲಿ ಕುಕುಂಬರ್ ಇದೆ, ಪ್ರೋಟೀನ್ ರಿಚ್ ಸೋಯಾ ಇದೆ, ಮೊಸರಿದೆ. ಇದು ಒಂದು ಮಧ್ಯಾಹ್ನದ ನನ್ನ ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್. ಈ ರೀತಿ ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು. ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ, ಹಾಗೆ ತುಂಬ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗ್ತದೆ. ಇದು ಲೋಟಸ್ ಸೀಡ್ಸ್ ಅಥವಾ ಎಂತ ಹೇಳೋದು ಮಕ್ಕನ್ನ ಅಂತ ಹೇಳ್ತೇವೆ. ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ಒಂದು ಚಮಚದಷ್ಟು ತುಪ್ಪ ಹಾಕೊಳ್ಬೇಕು. ಹಾಗೆ ಪುಟಾಣಿ ಕಡ್ಲೆ ಅಂತ ಹೇಳ್ತೇವೆ, ಹುರಿ ಕಡ್ಲೆ ಅಂತ ಹೇಳ್ತೇವೆ, ಸಿಪ್ಪೆ ಬಂದದ್ದು ಇರ್ತದೆ, ಅದು ತಗೊಳ್ಬೋದು. ಅದನ್ನ 1 ಚಮಚ ತುಪ್ಪ ಹಾಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಇದು ಪಂಪ್ಕಿನ್ ಸೀಡ್ಸ್ ಅಂತೂ ಈ ತರ ರೋಸ್ಟ್ ಮಾಡ್ಕೊಳ್ಲಿಕ್ಕೆ ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿರ್ತದೆ. ಸ್ವಲ್ಪ ಪೀನಟ್ ಹಾಕೊಂಡಿದ್ದೇನೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರುಚಿಗೆ ಒಂದು ಸ್ವಲ್ಪ ಸಾಲ್ಟ್, ಚಿಟಿಕೆಯಷ್ಟು ಸಾಲ್ಟ್ ಹಾಕೊಂಡ್ರು ಸಾಕು. ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡ್ರೆ ನಮ್ಮ ರುಚಿಯಾದಂತಹ ಯಮ್ಮಿ ಆದಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. 4 ಬಾದಾಮಿ ಕೂಡ ಹಾಕೊಂಡೆ. ಈ ತರ ಸಾಯಂಕಾಲ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ಒಳ್ಳೆ ನ್ಯೂಟ್ರಿಯೆಂಟ್ ಸಿಗ್ತದೆ. ಯಾವುದೇ ಕ್ಯಾಲ್ಸಿಯಂ ಪ್ರಾಬ್ಲಮ್ ಬರುವಂತದ್ದು, ಕೈ ನೋವು, ಕಾಲು ನೋವು, ಸೊಂಟ ನೋವು ಆ ತರ ಎಲ್ಲ ಆಗೋದು ಎಲ್ಲ ಕಡಿಮೆ ಆಗ್ತದೆ. ಯಾಕೆಂದ್ರೆ ಇದರಲ್ಲೆಲ್ಲ ನ್ಯೂಟ್ರಿಯೆಂಟ್ ಸಿಗ್ತದೆ. ಹಾಳು ಮೂಳು ಎಣ್ಣೆಯಲ್ಲಿ ಫ್ರೈ ಮಾಡಿದಂತಹ ಮಿಕ್ಸ್ಚರ್ ಆ ತರ ಎಲ್ಲ ತಿನ್ಬೇಡಿ. ಅದರ ಬದಲು ಈ ರೀತಿ ತಿನ್ನೋದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ವೆಯ್ಟ್ ಲಾಸ್ಗೂ ಒಳ್ಳೇದು. ಹಾಗೆ ಜೊತೆಗೆ ನಾನು 1 ಕಪ್ ಅಷ್ಟು ಕಾಫಿ ಕೂಡ ಕುಡ್ದೆ. ಯಾಕೋ ಗೊತ್ತಿಲ್ಲ, ಕಾಫಿ ಕುಡಿಯೋದೇ ತುಂಬಾ ಟೈಮ್ ಆಗಿತ್ತು. ಕಾಫಿ ಕುಡ್ದೆ ನಾನು, ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು. ಹಲೋ, ಸಂಜೆಯ ವಾಕಿಂಗ್ ನಿಮಗೆ ತೋರಿಸುವ ಅಂಥೇಳಿ ವಿಡಿಯೋ ಮಾಡ್ತಿದ್ದೇನೆ. ಜೊತೆಗೆ ನಮ್ಮ ಜಾಸ್ಮಿನ್ ನೋಡಿ ಇಲ್ಲಿ ಆಟ ಆಡ್ತಾ ಉಂಟು. ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಆಯಿತು. ಅದಾದಮೇಲೆ 5:30, 6 ಗಂಟೆ ಅಷ್ಟೊತ್ತಿಗೆ ಈ ವಾಕಿಂಗ್ ಮಾಡ್ತಿದ್ದೇನೆ. ಬೆಳಿಗ್ಗೆ 1 ಗಂಟೆ ವರ್ಕೌಟ್ ಮಾಡ್ತೇನೆ. ನೀವು ನೋಡ್ತಿರಲ್ಲ, ನಾನು ಲೈವ್ ಬರ್ತಾ ಇದ್ದೇನೆ 7:30 ಇಂದ 8:30. ಇವತ್ತು ಕೂಡ ವರ್ಕೌಟ್ ಎಲ್ಲ ಮಾಡಿದೆ, ಸ್ಟ್ರೆಂಥನಿಂಗ್ ಎಲ್ಲ. ಹಾಗೆ ಸಾಯಂಕಾಲ ಹೊತ್ತು ನಾಯಿಯನ್ನ ಕರ್ಕೊಂಡು ನಾಯಿ ಜೊತೆ ಓಡಾಡೋದು, ವಾಕಿಂಗ್, ಫಾಸ್ಟ್ ರನ್ನಿಂಗ್ ತರ ಅದರೊಟ್ಟಿಗೆ ಆ ತರ ಎಲ್ಲ ಮಾಡ್ಕೊಂಡು ಸಾಧಾರಣ ಒಂದು ಅರ್ಧ ಗಂಟೆ ಅಷ್ಟು ಹೊತ್ತು ಅದರೊಟ್ಟಿಗೆ ಆಟ ಆಡ್ತೇನೆ. ನಂಗೆ ಒಳ್ಳೆ ಸುಸ್ತಾಗ್ತದೆ, ಹಾಗೆ ಸ್ವೆಟ್ ಆಗುವಷ್ಟು ಒಳ್ಳೆ ಟಯರ್ಡ್ ಆಗ್ತದೆ. ಆದ ಕಾರಣ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಟೈಮ್ ಕೂಡ ಮಾಡ್ತೇನೆ ಅಂತ ಹೇಳ್ಬೋದು. ನಾನು ಇಂಟೆನ್ಷನಲ್ಲಿ ಸಾಯಂಕಾಲ ಮಾಡ್ಲಿಕ್ಕೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಬೆಳಿಗ್ಗೆ ವರ್ಕೌಟ್ ಆದ್ಮೇಲೆ ಆಗಿರ್ತದಲ್ಲ ಅಂತ ಹೇಳಿ. ಬಟ್ ನಾಯಿಗೆ ಕೂಡ ವರ್ಕೌಟ್ ಆಗ್ಬೇಕು ಅಂತ ಹೇಳಿ ಅದ್ರ ಜೊತೆ ಆಟ ಆಡ್ಲಿಕ್ಕೆ ಅಂತ ಹೇಳಿ ಮೇಲೆ ಸಾಯಂಕಾಲ ಬರುದು. ಹಾಗೆ ಸಾಯಂಕಾಲದ ಹೊತ್ತು ಮತ್ತೆ ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆಲ್ಲ ಬಿಸಿಲಿಗೆ ಹೋಗ್ಬೇಕು. ಬಿಸಿಲಿಗೆ ಹೋಗೋದ್ರಿಂದ ನಮಗೆ ವಿಟಮಿನ್ ಡಿ ಸಿಗ್ತದೆ. ಹಾಗೆ ಕ್ಯಾಲ್ಸಿಯಂ ಡೌನ್ ಆಗಿರ್ತದೆ. ಕ್ಯಾಲ್ಸಿಯಂ ಡೌನ್ ಆಗೋದು, ವಿಟಮಿನ್ ಡಿ ಇದೆಲ್ಲ ನಾವು ಆಗಾಗ ಚೆಕ್ ಮಾಡ್ತಾ ಇರ್ಬೇಕು.
ಇದರಿಂದಾಗಿ ಇಲ್ಲಾಂದ್ರೆ ಕ್ಯಾಲ್ಸಿಯಂ ಡೌನ್ ಆಯ್ತು ಅಂದ್ರೆ ಕುತ್ತಿಗೆ ನೋವು, ತಲೆ ಇದು ಶೋಲ್ಡರ್ ಪೇನ್ ಆ ತರ ಎಲ್ಲ ಸ್ಟಾರ್ಟ್ ಆಗ್ತದೆ. ಇದು ನೋಡಿ ಸಂಜೆಯ ಒಂದು ಝಲಕ್ಕನ್ನ ನಿಮ್ಗೆ ತೋರಿಸಿದ್ದು ನಾವು ಏನ್ ಮಾಡ್ತೇವೆ ಅಂತ ಹೇಳಿ. ಬಟ್ ಟ್ರೈಪಾಡ್ ಇರ್ಲಿಲ್ಲ, ನಾನು ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ವಿಡಿಯೋ ಶೂಟ್ ಮಾಡಿದ್ದು. ಟ್ರೈಪಾಡ್ ಇದ್ರೆ ಒಂದು ದೂರ ಟ್ರೈಪಾಡ್ ಅಲ್ಲಿ ಮೊಬೈಲ್ ಇಟ್ರೆ ನಮ್ದು ಫುಲ್ ಕುಸ್ತಿ ಎಲ್ಲ ನೋಡ್ಬೋದಿತ್ತು. ನಾಯಿ ಇದೆಲ್ಲ ನಾಯಿ ಜೊತೆ ನಾನು ಆಟ ಆಡೋದು, ಅದು ವಿಡಿಯೋಸ್ ಏನಾದ್ರು ಬೇಕು ಅಂತ ಇದ್ರೆ, ನಿಮ್ಗೆ ನಾಯಿಯನ್ನ ನೋಡ್ಬೇಕು ಅಂತ ಉಂಟು ಅಂತ ಆದ್ರೆ ಖಂಡಿತ ಕಮೆಂಟ್ ಮಾಡಿ, ಅದು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ನೀವು ಈ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡೋದು, ಇಷ್ಟವರೆಗೆ ನೋಡೇ ಇಲ್ಲ ಅಂತ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ಇರ್ಬೋದು, ನಾನು ಲೈವ್ ಬರುವಾಗ ಲೈವ್ ನೋಟಿಫಿಕೇಶನ್ ಇರ್ಬೋದು ನಿಮ್ಗೆ ಸಿಗ್ತದೆ. ಫ್ರೆಂಡ್ಸ್, ಈಗ ಸಮಯ 6:45 ಆಯ್ತು. ಇವತ್ತು 6 ಕಾಲಲ್ಲ 6:45. ಇವತ್ತು ಸೆಕೆಂಡ್ ಡೇ ಡಯಟ್ ಇದು. ಇವತ್ತೀಗ ಡಿನ್ನರ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಮೇಲೆ ವಾಕಿಂಗ್ ಎಲ್ಲ ಹೋಗಿ ಕೆಳಗೆ ಬಂದ ಕೂಡಲೇ ವಾಕಿಂಗ್ ಎಲ್ಲ ಹೋಗಿ ಬಂದ ಮೇಲೆ ಮತ್ತೆ ಪುನಃ ರೆಸ್ಟ್ ಅಂತ ಹೇಳಿ ಕೂತ್ಕೊಳ್ಳಿಕ್ಕಿಲ್ಲ. ಕೂತ್ಕೊಂಡ್ರೆ ಕೂತಲ್ಲೇ ಬಾಕಿ ಆಗುತ್ತೆ. ಅದಕ್ಕೋಸ್ಕರ ಡಿನ್ನರ್ ಪ್ರಿಪರೇಷನ್ ಅಂತ ಹೇಳಿ 6:45 ಆಗೋ ಸ್ಟಾರ್ಟ್ ಮಾಡ್ಕೊಂಡೆ. ಏನೋ ಇದು 10 ನಿಮಿಷದಲ್ಲೇ ಆಗಿ ಬಿಡ್ತದೆ. ಬೆಳಗಿನ ಇಡ್ಲಿ ಇತ್ತಲ್ಲ, ಅದನ್ನೇ ಇಡ್ಲಿ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೇನೆ. ನಂಗೆ ಇಡ್ಲಿ ಉಪ್ಪಿಟ್ಟು ಅಂತ ಹೇಳಿದ್ರೆ ತುಂಬಾನೇ ಇಷ್ಟ. ಹಾಗೇನೆ ಮತ್ತೆ ಇಡ್ಲಿ ಫುಡ್ ಕೂಡ ಒಂದು ವೇಸ್ಟ್ ಆಗ್ತದೆ. ಇನ್ನು ಅದಕ್ಕೆ ಬೇರೆ ಏನಾದ್ರೂ ನಾವು ಡಯಟ್ ಅಂತ ಹೇಳಿ ಇಡ್ಲಿ ತಿನ್ಬಾರದು ಅಂತ ಹೇಳಿ ಬೇರೆ ಏನಾದ್ರೂ ಮಾಡೋದು ಅಂತ ಹೇಳಿದ್ರೆ ಮಾಡಿದಂತಹ ಫುಡ್ ವೇಸ್ಟ್ ಆಗ್ತದೆ ಅಂತ ಹೇಳಿ ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಹಾಗೆ ಇಡ್ಲಿ ಉಪ್ಪಿಟ್ಟು ತಿನ್ಬೋದು, ಆದ್ರೆ ಕಂಟಿನ್ಯೂಸ್ ಆಗಿ 3 ಹೊತ್ತು ನಾವು ರೈಸ್ ಐಟಮ್ ತಿಂತು ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಸ್ಲೋ ಆಗ್ತದೆ. ಆದ್ರೆ ನಾನಿಲ್ಲಿ ಆಪ್ಷನ್ ನನಗೆ ಇರ್ಲಿಲ್ಲ, ಅದು ವೇಸ್ಟ್ ಆಗ್ತದೆ ಅಂತ ಹೇಳ್ಕೊಂಡು ನಾನು ಅದನ್ನೇ ಮಾಡಿದೆ. ಹಾಗೆ ಪ್ರೋಟೀನ್ ರಿಚ್ ಅಂತ ಹೇಳಿ ಸೋಯಾ ಸಬ್ಜಿ ಇತ್ತಲ್ವಾ ಮಧ್ಯಾಹ್ನ ಮಾಡಿದ್ದು, ಹಾಗೆ ಅದನ್ನೇ ಆಡ್ ಮಾಡ್ಕೊಂಡೆ. ಇಲ್ಲಿ ಇಷ್ಟು ಇಡ್ಲಿ ಪುಡಿಯನ್ನು ಕೂಡ ನಾನು ತಿನ್ನೋದಿಲ್ಲ, ಸ್ವಲ್ಪ ನನ್ನ ನಾಯಿಗೆ ಹಾಕೊಳ್ತೇನೆ. ಇಲ್ಲಿ 4 ಇಡ್ಲಿ ಅಷ್ಟು ಇತ್ತು, ಅದರಲ್ಲಿ 2 ಇಡ್ಲಿ ಅದಕ್ಕೆ ಹಾಕುದು. 2 ಇಡ್ಲಿ ಅಷ್ಟನ್ನ ಮಾತ್ರ ನಾನು ತಿನ್ನೋದು. ಹಾಗೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಶೇಂಗಾ, ಪೀನಟ್ ಇಲ್ಲಿ ಹೆಲ್ದಿ ಫ್ಯಾಟ್, ಹಾಗೆ ಪ್ರೋಟೀನ್ ರಿಚ್ ಕೂಡ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೇನೆ, ತರಕಾರಿ, ಫೈಬರ್, ಆನಿಯನ್ ಕೂಡ ಹಾಕೊಂಡಿದ್ದೇನೆ. ಎಲ್ಲವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಹಳದಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಟೇಸ್ಟಿಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೇನೆ. ಆಮೇಲೆ ಏನ್ ನಾನು ಮಾಡ್ಕೊಂಡಿದ್ದೇನೆ ಇಡ್ಲಿ ಪುಡಿ, ಅದನ್ನ ಹಾಕೊಳ್ಳೋದು. ಹಾಗೆ ಇದು ಆಫ್ ಮಾಡಿದ ಮೇಲೆ ಲೆಮನ್ ಅನ್ನ ಹಾಕೊಳ್ಳೋದು. ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕೊಂಡೆ. ತುಂಬಾನೇ ಟೇಸ್ಟಿ ಆಗ್ತದೆ ಈ ತರ ತಿನ್ಲಿಕ್ಕೆ. ನೀವು ಕೂಡ ಈ ತರ ಮಾಡ್ತೀರಾ? ಬೆಳಿಗ್ಗೆ ಇದ್ದದನ್ನ ಸಾಯಂಕಾಲ ಏನಾದ್ರು ಈ ತರ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾನೇ ಚೆನ್ನಾಗಿರ್ತದೆ ಅಲ್ವಾ? ಇದಾಗಿತ್ತು ನನ್ನ ನೈಟ್ ಡಿನ್ನರ್. ಸೋಯಾ ಸಬ್ಜಿ, ಆಮೇಲೆ ಬೇಕಾದ್ರೆ ನೀವು ಇಲ್ಲಿ ಫೈಬರ್ ಇನ್ನು ಬೇಕು ಅಂತಿದ್ರೆ ಸಲಾಡ್ ಇನ್ಕ್ಲೂಡ್ ಮಾಡ್ಬೋದು. ಬಟ್ ತಿರ್ಲಿಲ್ಲ, ನಂಗೆ ಹೊಟ್ಟೆ ಫುಲ್ ಆಗಿತ್ತು. ಹಾಗೆ ನೈಟ್ ನಾನು ಮತ್ತೆ ಸ್ವಲ್ಪ ಅರ್ಧ ಗ್ಲಾಸ್ ಹಾಲು, ಅರ್ಧ ಗ್ಲಾಸ್ ನೀರು ಸೇರಿಸಿ ಅದಕ್ಕೆ ಸ್ವಲ್ಪ ಹಳದಿ ಹಾಕಿ ಬಿಸಿ ಕುಡ್ದೆ. ಹೀಗೆ ಮಾಡೋದ್ರಿಂದ ನಾವು ವರ್ಕೌಟ್ ಮಾಡುವಾಗ ಶೋಲ್ಡರ್ ಪೇನ್ ಆಗುವಂಥದ್ದು ಮತ್ತೆ ರಾತ್ರಿ ನಿದ್ದೆ ಬರದೇ ಇರುವಂಥದ್ದು ಎಲ್ಲ ಕಡಿಮೆ ಆಗ್ತದೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಸೆಕೆಂಡ್ ಡೇ ಲಾಗ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ ನೆಕ್ಸ್ಟ್ ಬ್ಲಾಗ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.